ಹಾಯ್ ಫ್ರೆಂಡ್ಸ್, ನೀವೆಲ್ಲ RCB ಫ್ಯಾನ್ ಆಗಿದ್ರೆ ನವೀನ್ ಕ್ರಿಯೇಷನ್ 236 ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಾವು RCB ಫ್ಯಾನ್, ನಮಗೂ ಸಪೋರ್ಟ್ ಮಾಡಿ. ಓಕೆ, ಒಂದ್ ಮ್ಯಾಚ್ ಹೆಂಗ್ ಹೊಡಿಬೇಕಂದ್ರೆ CSK ನ ಮ್ಯಾಚ್ ಹಿಂಗ್ ಹೊಡಿಬೇಕು. ಪಾಪ RCB ಮ್ಯಾಚ್ ಅಂತ ಹುಡುಗ ಟೆನ್ಷನ್ ಆಗ್ಬಿಟ್ಟವನೆ. ಮ್ಯಾಚ್ ಬೇರೆ ಇದೆ, ಏನ್ ಮಾಡೋದು? CSK ಹೊಡಿಲೇಬೇಕಲ್ಲ. ಬ್ರೋ ಹತ್ರ ಹೋಗೋಣ. ಅಲ್ವಾ ಬ್ರೋ, ಇಷ್ಟು ಟೆನ್ಷನ್ ಮಾಡ್ಕೊಂತೀವಿ, ನಿಮ್ಗೇನು ಅನ್ಸ್ತಾ ಇಲ್ವಾ? ಟೆನ್ಷನ್ ಆಗ್ತಿಲ್ವಾ? RCB ಫ್ಯಾನ್ಸ್ ಟೆನ್ಷನ್ ಆಗಲ್ಲ ಕಣೋ, ಕೂಲ್ ಆಗಿರ್ತಾರೆ. ಕೂಲಾಗಿ ಯೋಚನೆ ಮಾಡೋಣ. ಇರ್ಲಿ ಬ್ರೋ, RCB ಪ್ಲೇ ಆಫಿಗೆ ಹೋಗ್ಬೇಕಂದ್ರೆ ಚೆನ್ನೈ ಸೋಲ್ಸಿದ್ರೆ ಸಾಕಲ್ವಾ? ಚೆನ್ನೈ ಸೋತ್ರೆ ಸಾಕಾಗಲ್ಲ ಕಣೋ, ಸನ್ ರೈಸರ್ಸ್ ಸೋಲ್ಬೇಕು, ಲಕ್ನೋ ಸೋಲ್ಬೇಕು, ಮ್ಯಾಜಿಕ್ ಅಲ್ಲಿ ಹೋಗ್ಬೇಕಣೋ. ಹೋ, ಇಷ್ಟೆಲ್ಲ ಇದೆಯಾ? ಛೇ, ಮತ್ತೆ ಟೆನ್ಷನ್ ಕೊಟ್ರಲ್ಲ ಬ್ರೋ. ಮತ್ತೆ RCB ಅಂದ್ರೆ ತಮಾಷೆನಾ? ಟೆನ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತಾರಮ್ಮ, ಅದೇ RCB ಪವರು. ಕಪ್ ಹೊಡಿತಾರೋ ಬಿಡ್ತಾರೋ ಗೊತ್ತಿಲ್ಲ, ಟೆನ್ಷನ್ ಮಾತ್ರ ಕೊಟ್ಟೇ ಕೊಡ್ತಾರೆ. ಫಸ್ಟ್ CSK ನೋಡಿಯೋಣ, ಮತ್ತೆ ಬೇರೆ ಟೀಮ್ ನೋಡ್ಕೊಳ್ಳೋಣ. CSK ಹೊಡಿತಾರೆ, ಆದ್ರೂ ತಲೈವ ಧೋನಿ ಇದಾರಲ್ಲ. ಧೋನಿ ಮಾಸ್ಟರ್ ಮೈಂಡ್ ಧೋನಿ ಇದಾನಲ್ಲ. ಬ್ರೋ, 10ನೇ ಪ್ಲೇಸ್ ಇಂದ ಒಂದೊಂದೇ ಸ್ಟೆಪ್ ಹತ್ಕೊಂಡ್ ಬಂದಿರೋದು. ಈ ಮ್ಯಾಚ್ ಮಾತ್ರ ಬಿಡ್ಲೇಬಾರ್ದು. 10ನೇ ಪ್ಲೇಸ್ ಇಂದ ಹುಡ್ಕೊಂಡ್ ಬಂದಿರೋದಮ್ಮ, ಒಂದೊಂದೇ ಹೆಜ್ಜೆ. ಹೌದು, ಕರೆಕ್ಟು. ಅದೇ ಕಣೋ RCB ಪವರು. ಹಿಂಗೆ ಅದಕ್ಕೆ ಅಷ್ಟು ಫ್ಯಾನ್ಸ್ ಬೇಸ್ ಇರೋದು. ಬ್ರೋ, ನಮ್ ರೂಮ್ ಅಲ್ಲಿ ಒಬ್ಬ CSK ಫ್ಯಾನ್ ಇದ್ದಾನೆ, ವಿಚಾರಿಸ್ಕೊಳ್ಳೋಣ ಬನ್ನಿ ಅವನ್ನ. ನಾವಿರೋ ಅಡ್ಡದಲ್ಲಿ CSK ಫ್ಯಾನ್ ಇದಾನ? ಅಜ್ಜಿ ಬಾರೋ, ಹೋಗೋಣ ವಿಚಾರಿಸ್ಕೋಣ. ಜೈ RCB ಫ್ಯಾನ್ಸ್. ಎಲ್ಲ RCB ಫ್ಯಾನ್ಸ್ ಆಗಿದ್ರೆ ನಮ್ ಯೂಟ್ಯೂಬ್ ಚಾನಲ್ ನವೀನ್ ಕ್ರಿಯೇಷನ್ 236 ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಅವ್ರಿಗೂ ಸಪೋರ್ಟ್ ಮಾಡ್ತೀರಾ, ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್.